ಜೆಜೆಆರ್ ನಗರದಲ್ಲಿ 2000ಕ್ಕೂ ಹೆಚ್ಚು ಕಾರ್ಯಕರ್ತರೊಂದಿಗೆ ಡೋರ್ ಟು ಡೋರ್ ಕ್ಯಾಂಪೇನ್ ನಡೆಸಿದ ಪಿಕೆ ಅಲ್ತಾಫ್ ಖಾನ್. ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಭರ್ಜರಿ ಮತಪ್ರಚಾರ ನಡೆಸಿದ ಪಿಕೆ ಅಲ್ತಾಫ್ ಖಾನ್. PC ಮೋಹನ್ ಅವರು 5 ವರ್ಷಕ್ಕೊಂದ್ಸಲಿ ಬರ್ತಾರೆ ಅಂತ ಆಗ್ಲೇ ಪಬ್ಲಿಕ್ ನಲ್ಲಿ ಮಾತುಕತೆ ಉದ್ಭವ ಆಗಿದೆ. 3 ಸಲ ಗೆಲ್ಸಿನೂ ವೇಸ್ಟ್ ಆಗಿದ್ದಾರೆ, ಕಾಣಿಸಲ್ಲ ಅಂತ. ಅದು ಜಮೀರ್ ಬಿ ಬಹಳ ಚಂದಾಗಿ ಹೇಳ್ತಾ ಇದ್ರು, RSS ಚಡ್ಡಿ ಅದು ಅಂತ. ಜೊತೆಗೆ ಜಾಸ್ತಿ ಬಾಳಿರೋದು ಜಮೀರ್ ಬಿನೇ ಕುಮಾರಸ್ವಾಮಿ ಜೊತೆಗೆ. ಅದು RSS ಚಡ್ಡಿ ಅಂತ ಯಾವ ರೀತಿ ಹೇಳ್ತಾ ಇದ್ರು, ಆ ಚಡ್ಡಿ ಜನಕ್ಕೆ ಕಾಣಿಸ್ತಾ ಇರಲಿಲ್ಲ. ಇವಾಗ ಓಪನ್ ಆಗಿ ಚಡ್ಡಿ ಹಾಕೊಂಡು ಓಡಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅಂತ ಹೇಳಕ್ ಬಯಸ್ತೀನಿ. ಇಂದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜೆಜೆಆರ್ ನಗರದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರ ಪರವಾಗಿ ಕಾಂಗ್ರೆಸ್ ನಾಯಕರು ಹಾಗೆ ಕೆಎಂಡಿಸಿ ಅಧ್ಯಕ್ಷರಾದ ಬಿಕೆ ಅಲ್ತಾಫ್ ಖಾನ್ ಮತ್ತು ಮಾಜಿ ಕಾರ್ಪೊರೇಟರ್ ಆದ ಸೀಮಾ ಅಲ್ತಾಫ್ ಖಾನ್ ರವರು ಸುಮಾರು 2000ಕ್ಕೂ ಹೆಚ್ಚು ಕಾರ್ಯಕರ್ತರ ಜೊತೆ ಮನೆ ಮನೆಗೂ ಹೋಗಿ ಸಿದ್ದರಾಮಯ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಭರ್ಜರಿ ಮತ ಪ್ರಚಾರ ನಡೆಸಿದರು. ಕಳೆದ ಬಾರಿ PC ಮೋಹನ್ MP ಆಗಿದ್ದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಕ್ಷೇತ್ರದಲ್ಲಿ ಮಾಡಿರಲಿಲ್ಲ. ಅಲ್ಲಿ ವಸತಿ ಸಚಿವರು ಹಾಗೂ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಎಂದು ಪಿಕೆ ಅಲ್ತಾಫ್ ಖಾನ್ ಅವರು ಮತಯಾಚನೆ ನಡೆಸಿದರು. ಇದು ಸೆಂಟ್ರಲ್ ಕಾನ್ಸ್ಟೆನ್ಸಿಗೆ ಬರ್ತದೆ, ಆಮೇಲೆ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಬರ್ತದೆ. ವಾರ್ಡ್ ನಂಬರ್ 136 ಜೆಜೆಆರ್ ನಗರ್ ಅಂತ. ನಮ್ಮ ವೈಫು ಇಲ್ಲಿ ಕಾರ್ಪೊರೇಟರ್ ಸೀಮಾ ಅಲ್ತಾಫ್ ಖಾನ್ ಅಂತ, KMDC ಚೇರ್ಮನ್ ಅಲ್ತಾಫ್ ಖಾನ್ ಅಂತ ನನ್ನ ಹೆಸರು. ನಮ್ಮ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ಇನ್ಚಾರ್ಜ್ನಲ್ಲಿ ಸೆಂಟ್ರಲ್ ಕೊಟ್ಟಿದ್ದಾರೆ. ನಾವು ಬಹುಮತದಿಂದ ಗೆಲ್ಸಕ್ಕೆ ದೇವ್ರ ದಯದಿಂದ ಗೆಲ್ಲಿಸ್ತೀವಿ ಅಂತ ಒಂದು ವಿಶ್ವಾಸ ಇದೆ. ಅದ್ರ ಜೊತೆಗೆ ಎಲ್ಲ ವರ್ಗದ ಜನ ನಮ್ಮ ಜೊತೆಗಿದ್ದಾರೆ. PC ಮೋಹನ್ ಅವರು 5 ವರ್ಷಕ್ಕೊಂದ್ಸಲಿ ಬರ್ತಾರೆ ಅಂತ ಆಗಲೇ ಪಬ್ಲಿಕ್ನಲ್ಲಿ ಮಾತುಕತೆ ಉದ್ಭವ ಆಗಿದೆ. 3 ಸಲ ಗೆಲ್ಸಿನೂ ವೇಸ್ಟ್ ಆಗಿದ್ದಾರೆ, ಕಾಣಿಸಲ್ಲ ಅಂತ. ಇವರು ಯುವಕರು ಇದ್ದಾರೆ, ಒಳ್ಳೆ ಛಲ ಇದೆ, ವಿದ್ಯಾಭ್ಯಾಸ ಇರೋರು, ಒಳ್ಳೆ ಫ್ಯಾಮ್ಲಿಯಿಂದ ಬಂದಿರೋರು. ನಮಗೆ ವಿಶ್ವಾಸ ಇದೆ ನಮ್ಮ ಮತದಾರ ಮೇಲೆ. ಇವಾಗ 5 ಯೋಜನೆ ನಮ್ಮ ಸರ್ಕಾರ CM ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲರೂ ನಮ್ಮ ನಾಯಕರು ನೇತೃತ್ವದಲ್ಲಿ ಏನು 5 ಯೋಜನೆ ಬಿಟ್ಟಿದ್ದೀವಿ, ಅದರಿಂದ ಮತ ಜಾಸ್ತಿ ತಗೋತೀವಿ, ಅದರಿಂದ ನಾವು ಜಾಸ್ತಿ ಗೆಲ್ತೀವಿ ಅಂತ ವಿಶ್ವಾಸ ಇಟ್ಕೊಂಡಿದ್ದೀವಿ ರಾಜ್ಯ ಜನತೆ ಮೇಲೆ. ಅದು ಜಮೀರ್ ಬಿ ಭಾಳ ಚಂದಾಗಿ ಹೇಳ್ತಾ ಇದ್ರು, RSS ಚಡ್ಡಿ ಅದು ಅಂತ. ಜೊತೆಗೆ ಜಾಸ್ತಿ ಬಾಳಿರೋದು ಜಮೀರ್ ಬಿನೇ ಕುಮಾರಸ್ವಾಮಿ ಜೊತೆಗೆ. ಅದು RSS ಚಡ್ಡಿ ಅಂತ ಯಾವ ರೀತಿ ಹೇಳ್ತಾ ಇದ್ರು, ಆ ಚಡ್ಡಿ ಜನಕ್ಕೆ ಕಾಣಿಸ್ತಾ ಇರಲಿಲ್ಲ. ಇವಾಗ ಓಪನ್ ಆಗಿ ಚಡ್ಡಿ ಹಾಕೊಂಡು ಓಡಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅಂತ ಹೇಳಕ್ ಬಯಸ್ತೀನಿ. ಆಮೇಲೆ ನಾವು ಮನ್ಸೂರ್ ಅಲಿ ಖಾನ್ ಒಳ್ಳೆ ಎಜುಕೇಟೆಡ್ ಇದ್ದಾರೆ ಅವರು, ಅದಕ್ಕೆ ನಾವು ಸೆಂಟ್ರಲ್ ಅವರು ಸೆಲೆಕ್ಟ್ ಮಾಡಿ ಅವ್ರಿಗೆ ಎಲೆಕ್ಷನ್ಗೆ ನಿಂತಿದ್ದಾರೆ. ನೋಡೋಣ, ಮುಂದೆ ನಾವು ಎಲ್ಲ ಪಡ್ತಾ ಇದ್ದೀನಿ. ನಾವು ಎಲ್ಲ ವರ್ಗದ ಜನ ಎಲ್ಲ ಸೇರಿಸಿ ಒಟ್ಟಿಗೆ ಆಗಿ ಈ ಸಲ ಚೇಂಜ್ ಮಾಡಬೇಕು ಸೆಂಟ್ರಲ್ಗೆ ಅಂತ ಒಂದು ತೀರ್ಮಾನ ತಗೊಳ್ಳಿದ್ದೀನಿ. ನೋಡೋಣ ಅದು ಏನಾಗುತ್ತೆ. ಮೇಡಮ್, ಈಗಾಗಲೇ ನಮ್ಮ ನುಡಿದಂತೆ ನಡೀತಾ ಇರೋ ನಮ್ಮ ಸಿದ್ದರಾಮಯ್ಯರ ಸರ್ಕಾರಕ್ಕೆ ನಾವೆಲ್ಲ ಚಿರಋಣಿಯಾಗಿದ್ದೀವಿ. ಆ ಒಂದು ವಿಶ್ವಾಸ ನಾವು ಯಾವಾಗಲೂ ಮರೆಯಲ್ಲ. ಇದುವರೆಗೂ ಯಾವುದೇ ಗೌರ್ಮೆಂಟ್ ನಮಗೆ ನಮ್ಮ ಬಡವರವರೆಗೂ ₹1 ನಮ್ಮ ಅಕೌಂಟ್ಗೆ ತಿಂಗಳ ಕೊಟ್ಟಿಲ್ಲ. ಈಗ 5 ಸೌಲಭ್ಯ ನಮಗೆ ಎಷ್ಟು ಒಳ್ಳೇದು ಮಾಡಿದೆ ಅಂದರೆ ನಮಗೆ ತುಂಬ ಅವ್ರನ್ನ ನಾವು ಜೀವ ಇರೋರ್ಗೂ ಅವ್ರನ್ನ ನೆನೆಸ್ಕೊಳ್ತೀವಿ. ಪ್ರತಿಯೊಂದು ಮಹಿಳೆನೂ PC ಮೋಹನ್ ಅವ್ರನ್ನ ಒಂದು ಸಲನೂ ನೋಡೇ ಇಲ್ಲ. ಹಂಗಾಗಿ ನಾವು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ, ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಏನೋ 10 ವರ್ಷ ಗೆದ್ದುಬಿಟ್ರು. ಆದರೆ ಈ ಸಲ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ಬೆಂಗಳೂರು ಸೆಂಟ್ರಿಂದ ಗೆಲ್ತಾರೆ ಅಂತ ನಾವು ಭರವಸೆಯಿಂದ ಹೇಳ್ತೇವೆ.